ನಮಸ್ಕಾರ. ನಾವಿರೋದು ವಿಸ್ಲಿಂಗ್ ವುಡ್ಸ್ ಜಂಗಲ್ ರೆಸಾರ್ಟ್ ದಾಂಡೇಲಿ. ಈ ರೆಸಾರ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ರೆಸಾರ್ಟಲ್ಲಿ ತುಂಬಾ ಆಕ್ಟಿವಿಟೀಸ್ ಕೂಡ ಇದ್ದಾವೆ. ಜಿಪ್ ಲೈನು, ರೋಪ್ ಸೈಕಲ್ಲು, ಹಾಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇವರೇ ರಿವರ್ ರಾಫ್ಟಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ. ಹಾಗೆ ಸ್ಪಾ ಕೂಡ ಈ ರೆಸಾರ್ಟಲ್ಲಿ ಇದೆ. ನೋಡಿ, ನಾವು ಉಳ್ಕೊಂಡಿರೋದು ಇದೇ ಬಿಲ್ಡಿಂಗಲ್ಲಿ. ರೂಮ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೂರೂ ಸಹ ಬಫೆನಲ್ಲಿ ಕೊಡ್ತಾರೆ. ಉತ್ತಮ ಗುಣಮಟ್ಟವಾದ ಫುಡ್ನೇ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ, ಬೆಳಿಗ್ಗೆನೇ ಈ ರೆಸಾರ್ಟು ಹೀಗೆ ಕಾಣುತ್ತೆ. ಫುಲ್ಲು ಮಂಜು ಕವಿದಿರ್ತದೆ. ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ ವೆದರು. ಒಳ್ಳೆ ಪ್ಯೂರ್ ಆಕ್ಸಿಜನ್. ತುಂಬ ಚೆನ್ನಾಗಿದೆ ಜಾಗ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇದೇ ರಿಸೆಪ್ಷನ್ನು. ಈ ರೆಸಾರ್ಟ್ ಅಂತೂ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರು, ಉತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನ ಇಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ಈ ದಾಂಡೇಲಿನಲ್ಲಿ ಮುಖ್ಯವಾಗಿ ನೋಡೋದಕ್ಕೆ ಸಿಗೋದು ಸೂಪರ್ ಡ್ಯಾಮ್ ಅತ್ಯದ್ಭುತವಾಗಿದೆ. ಹಾಗೆ ಇನ್ನೊಂದು ಮುಖ್ಯವಾದ ಆಕ್ಟಿವಿಟಿ ಅಂದರೆ ರಿವರ್ ರಾಫ್ಟಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿರುತ್ತೆ ಕೂಡ. ದಾಂಡೇಲಿನಲ್ಲಿ ಹೆಚ್ಚಾಗಿ ಹಾರ್ನ್ಬಿಲ್ ಪಕ್ಷಿಗಳು ನೋಡೋದಕ್ಕೆ ಸಿಗ್ತವೆ. ಅವನ್ನ ನೋಡ್ಬೋದು ಕೂಡ ಇಲ್ಲಿ. ನಮಸ್ಕಾರ, ನಾವು ದಾಂಡೇಲಿನಲ್ಲಿದ್ದೀವಿ. ನಮ್ಮ ರೂಮು ಇದು ವಿಸ್ಲಿಂಗ್ ವುಡ್ಸ್ ಅಂತ ರೆಸಾರ್ಟು. ಆ ರೆಸಾರ್ಟಲ್ಲಿ ರೂಮ್ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ರೂಮ್ ಹೇಗಿದೆ ಅಂತ. ನೋಡಿ, ಒಳ್ಳೆ ಟಿ ವಿ ಇಟ್ಟಿದ್ದಾರೆ, ಬೆಡ್ಡು, ಹಾಗೆ ನಮ್ಮ ರೂಮಿಂದ ಆಚೆ ಹೋದರೆ ಸ್ವರ್ಗನೇ ಕಾಣುತ್ತೆ. ಆಚೆ ಹೋದರೆ ಅಲ್ಲ, ಆಚೆ ತೋರಿಸಿದ್ರೆ ವ್ಯೂ ಹೇಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಈ ರೆಸಾರ್ಟ್ ರೂಮಿಂದ ಈ ಥರ ಕಾಣುತ್ತೆ. ನೋಡಿ, ಈ ರೀತಿಯಾಗಿದೆ ನಮ್ಮ ರೂಮು. ಟೀ ಕಾಫಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಐಟಮ್ ಕೊಟ್ಟಿದ್ದಾರೆ. ವಿಂಟೇಜ್ ಬ್ಲೆಂಡೆಡ್ ಟೀ ಅಂತ, ಅಥೆಂಟಿಕ್ ಅಸ್ಸಾಂ. ನೆಸ್ಕೆಫೆ ಸನ್ರೈಸ್ ಕಾಫಿ ಪುಡಿ ಕೊಟ್ಟಿದ್ದಾರೆ. ಅಮೂಲ್ ಮಿಲ್ಕ್ ಪೌಡರ್ ಕೊಟ್ಟಿದ್ದಾರೆ. ಹಾಗೆ ಶುಗರ್ ಕೊಟ್ಟಿದ್ದಾರೆ. ಶುಗರ್ ಇದೆ, ಕೆಟಲ್ ಇದೆ. ಕಾಫಿ ಟೀ ಏನಾದರೂ ಬೇಕಾದರೆ ಮಾಡ್ಕೋಬೋದು. ನೀರು ಕೊಟ್ಟಿದ್ದಾರೆ. ನೋಡಿ, ಇದೆ ವಿಸ್ಲಿಂಗ್ ವುಡ್ಸ್ ರೆಸಾರ್ಟ್ ದಾಂಡೇಲಿ. ನಮ್ಮ ರೂಮಿಂದ ವ್ಯೂಸ್ ಹಿಂಗಿರುತ್ತೆ ನೋಡಿ. ಕಾಳಿ ರಿವರ್ ರಾಫ್ಟಿಂಗ್ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಇರುತ್ತೆ ವ್ಯೂ ನಮ್ಮ ರೂಮಿಂದ ಆಚೆ. ಕಾಳಿ ರಿವರ್ ಇದು ಹರಿತಾ ಇರೋದು. ಆ ರಿವರ್ ಪಕ್ಕದಲ್ಲೇ ಇದೆ ಇದು ರೆಸಾರ್ಟ್. ದಾಂಡೇಲಿನಲ್ಲಿ ರಿವರ್ ರಾಫ್ಟಿಂಗ್ ಮಾಡೋದೆಲ್ಲ ಇದೇ ಪ್ಲೇಸಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಮಾಡಿದ್ವಿ ರಿವರ್ ರಾಫ್ಟಿಂಗ್. ನೋಡಿ, ನಾವು ರಿವರ್ ರಾಫ್ಟಿಂಗ್ ಮಾಡಿದ ಫೋಟೋ ಇದು. ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ನೋಡಿ, ಇದೇ ಕಾಳಿ ನದಿ ಹರಿತಾ ಇದೆ. ಈ ನದಿ ಸೌಂಡ್ ನಿಮ್ಗೆ ಆಲ್ರೆಡಿ ನೀರಿನ ಸೌಂಡ್ ಕೇಳ್ತಾ ಇದೆ. ಈ ನದಿ ಪಕ್ಕದಲ್ಲೇ ಈ ವಿಸ್ಲಿಂಗ್ ವುಡ್ಸ್ ರೆಸಾರ್ಟನ್ನು ನಿರ್ಮಾಣ ಮಾಡಿರೋದು. ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ? ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಆ ನೀರು ಹರಿತಾ ಇದೆ. ಪಕ್ಕದಲ್ಲೇ ರೆಸಾರ್ಟ್ ಕಟ್ಟಿದ್ದಾರೆ. ಅಲ್ಲಿ ಕೂತ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇದೆ ರೋಪ್ ಸೈಕಲ್ಲು. ಇದು ನದಿ ದಡದಲ್ಲೇ ಮಾಡಿದ್ದಾರೆ. ಸೈಕ್ಲಿಂಗ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿದೆ. ಈ ಜಾಗ ಬಂದು ದಾಂಡೇಲಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿರುವಂತಹ ಫುಡ್ ಡಿಪೋ. ಇಲ್ಲಿ ವಿವಿಧ ಬಗೆಯ ಪಕ್ಷಿಗಳು ನೋಡೋದಕ್ಕೆ ಸಿಗ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ಹಾರ್ನ್ಬಿಲ್ ಪಕ್ಷಿಗಳು ತುಂಬ ನೋಡೋದಕ್ಕೆ ಸಿಗ್ತವೆ. ಪ್ರಪಂಚದಲ್ಲಿ 9 ಬಗೆಯ ಹಾರ್ನ್ಬಿಲ್ ಪಕ್ಷಿಗಳಿದ್ದಾವೆ. ಅದರಲ್ಲಿ 4 ಬಗೆಯ ಪಕ್ಷಿಗಳು ಈ ದಾಂಡೇಲಿನಲ್ಲೇ ಇವೆ.
ಇದು ಸೂಪಾ ಡ್ಯಾಮ್. ಸೂಪಾ ಅನ್ನೋ ಊರಿನಲ್ಲಿರೋದ್ರಿಂದ ಇದಕ್ಕೆ ಸೂಪಾ ಡ್ಯಾಮ್ ಅಂತ ಕರೀತಾರೆ. ಈ ಸೂಪಾ ಅನ್ನೋ ಊರು ಈ ಡ್ಯಾಮ್ ಕಟ್ಟಿದ್ರಿಂದ ಈ ನೀರಿನಲ್ಲೇ ಮುಳುಗಡೆ ಆಗಿದೆ. ಸುಮಾರು 40,000 ಜನಸಂಖ್ಯೆ ಇದ್ದಂತಹ ಊರಾಗಿತ್ತದು. ಈ ಡ್ಯಾಮ್ ಕಟ್ಟಿದ ಮೇಲೆ ಆ ಊರು ಈ ಡ್ಯಾಮ್ ಒಳಗಡೆ ನೀರಿನಲ್ಲಿ ಮುಳುಗೋಗಿದೆ. ಇದು ಗಣೇಶ್ ಗುಡಿ, ಜೋಯಿಡಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಈ ಡ್ಯಾಮ್ನ ಶಂಕುಸ್ಥಾಪನೆಯನ್ನು ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದಾರೆ. ಈ ಡ್ಯಾಮ್ ಕಟ್ಟುವ ಕೆಲಸವು 1974ರಲ್ಲಿ ಪ್ರಾರಂಭವಾಗಿ 1987ರಲ್ಲಿ ಮುಗಿದಿದೆ. ಈ ಡ್ಯಾಮನ್ನು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಡ್ಯಾಮ್ ಕಟ್ಟಿದ್ರಿಂದ ಸುಮಾರು 44 ಹಳ್ಳಿಗಳು ಮುಳುಗಡೆಯಾಗಿದ್ದಾವೆ. ಈ ಡ್ಯಾಮ್ಗೆ 3 ಗೇಟ್ಗಳಿವೆ. ಇದರ ಕೆಪಾಸಿಟಿ ಬಂದು 147.54 TMC ಆಗಿದೆ. ಇದನ್ನು ಹಿಂದೂಸ್ತಾನ್ ಸ್ಟೀಲ್ ವರ್ಕ್ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಡ್ಯಾಮು ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ. ಕರ್ನಾಟಕದಲ್ಲೇ 2ನೇ ದೊಡ್ಡದಾದಂತಹ ಡ್ಯಾಮ್ ಆಗಿದೆ. ಈ ಡ್ಯಾಮ್ನಿಂದ ಹೋಗೋ ನೀರಿನಿಂದಲೇ ಮುಂದೆ ರಿವರ್ ರಾಫ್ಟಿಂಗ್ ಆಕ್ಟಿವಿಟಿ ಎಲ್ಲ ಮಾಡೋದು. ಈ ದಾಂಡೇಲಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಆಕ್ಟಿವಿಟಿ ಅಂದರೆ ಇದು ರಿವರ್ ರಾಫ್ಟಿಂಗು. ಆ ರಿವರ್ ರಾಫ್ಟಿಂಗ್ ಮಾಡೋದು ಈ ನದಿಯಿಂದ ಹೋಗೋ ನೀರು, ಈ ಡ್ಯಾಮಿಂದ ಹೋಗೋ ನೀರಿನಿಂದನೇ ಮುಂದೆ ರ್ಯಾಪಿಡ್ಗಳೆಲ್ಲ ಕ್ರಿಯೇಟ್ ಆಗಿ ಅಲ್ಲಿ ರಿವರ್ ರಾಫ್ಟಿಂಗ್ನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ರಿವರ್ ರಾಫ್ಟಿಂಗ್. ನೀವು ಬಂದು ಒಂದ್ಸರಿ ಟ್ರೈ ಮಾಡ್ಬೋದು. ನೋಡಿ ಈ ಡ್ಯಾಮ್ ಎಷ್ಟು ಅದ್ಭುತವಾಗಿದೆ, ನೋಡೋದಕ್ಕೆ ಅತ್ಯಂತ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ನೀರಿನ ಅಂತ್ಯನೇ ಕಾಣೋದಿಲ್ಲ. ಈ ಜಾಗ ಬಂದು ಮತ್ತೊಂದು ಸುಂದರವಾದಂತಹ ಪ್ರದೇಶ. ಇದು ಕಾಳಿ ನದಿಯ ಹಿನ್ನೀರು, ಬ್ಯಾಕ್ ವಾಟರ್. ಇಲ್ಲಿ ಈ ಬ್ಯಾಕ್ ವಾಟರ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾವು ಸೂರ್ಯಾಸ್ತವನ್ನು ಕೂಡ ನೋಡ್ಬೋದು. ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಪಶ್ಚಿಮ ಘಟ್ಟಗಳ ಅಂಚಲ್ಲಿ ಸೂರ್ಯ ಮುಳುಗೋದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಹೇಗೆ ಕಾಣ್ತಾ ಇದೆ ಕಾಳಿ ನದಿಯ ಹಿನ್ನೀರು. ತುಂಬ ಸುಂದರವಾಗಿದೆ. ತುಂಬ ಒಳ್ಳೆಯ ಗಾಳಿ, ತಂಪಾಗಿರುವಂಥ ಗಾಳಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ನೋಡಿ ಇವಾಗ ಸೂರ್ಯ ಮುಳುಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನಿಮಗೆ ಕಾಣುತ್ತೆ ಮುಂದೆ ನೋಡಿ ಹೇಗಿದೆ ಅಂತ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಸೂರ್ಯ. ಆ ನೀರೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿದೆ. ಸೂರ್ಯನ ಬೆಳಕು ಬೀಳ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ದಾಂಡೇಲಿ ನೋಡಿ ಮುಳುಗ್ತಾ ಇದೆ. ಇದಿಷ್ಟು ದಾಂಡೇಲಿ ಬಗ್ಗೆ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.